ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಬದಲಾವಣೆಗಳಾಗಿದೆ. ಯಾವುದು ಆಗಬಾರದು ಅಂತ ಹೇಳಿ ಒಂದಷ್ಟು ನಾಯಕರು ಅನ್ಕೊಂಡಿದ್ರು, ಅದು ಆಗೋಯ್ತು. ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ವಜಾ. ನಸೀರ್ ಅಹಮದ್ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿದ್ರು. ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ವಜಾಗೊಂಡಿದ್ದಾರೆ. ನಿರೀಕ್ಷಿತ ಮತ್ತು ನಸೀರ್ ಅಹಮದ್ ಸಿಎಂ ರಾಜಕೀಯ ಆಪ್ತ ಕಾರ್ಯದರ್ಶಿ ಆಗಿದ್ದವರು. ಅಲ್ಪಸಂಖ್ಯಾತ ನಾಯಕರನ್ನ ಹಂತ ಹಂತವಾಗಿ ತಲೆ ದಂಡಕ್ಕೆ ಒಳಪಡಿಸಲಾಗ್ತಿದೆಯಾ? ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ಪರ ಪ್ರಚಾರ ಮಾಡಿಲ್ಲ ಅನ್ನೋ ಕಾರಣನ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಿದ್ದವರು ನಸೀರ್ ಅಹಮದ್. ಎಂಎಲ್ಸಿ ಜಬ್ಬಾರ್ ರಾಜೀನಾಮೆ ಕೊಟ್ಟರು. ಅಲ್ಪಸಂಖ್ಯಾತ ಘಟಕರ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅದನ್ನ ನಗು ಮುಖದಿಂದಲೇ ಕೆಪಿಸಿಸಿ ಅಧ್ಯಕ್ಷ ಸ್ವೀಕಾರ ಮಾಡಿಕೊಂಡ್ರು. ಅಬ್ದುಲ್ ಜಬ್ಬಾರ್ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿದ್ದರು. ನಸೀರ್ ಅಹಮದ್ಗೂ ರಾಜೀನಾಮೆಗೆ ಸೂಚನೆ ನೀಡಿದ ಹೈಕಮಾಂಡ್ ನಾಯಕರು. ಕಾಂಗ್ರೆಸ್ ಪಕ್ಷಕ್ಕೆ ದಾವಣಗೆರೆ ದಕ್ಷಿಣದ ರಿಸಲ್ಟ್ ಬಗ್ಗೆ ಇಂಟೆಲಿಜೆನ್ಸ್ ಮಾಹಿತಿ ಸಿಕ್ಕದಂಗೆ ಕಾಣ್ತಾ ಇದೆ. ಇಲ್ಲದಿದ್ರೆ ಈ ತರಹದ್ದೊಂದು ಕಠಿಣ ನಿರ್ಧಾರಕ್ಕೆ ಕಾಂಗ್ರೆಸ್ ಬರ್ತಿರ್ಲಿಲ್ಲ. ಜಬ್ಬಾರು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿದ್ದವರು. ಅವರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರು. ಕಾರಣ ಏನು? ದಾವಣಗೆರೆ ದಕ್ಷಿಣದ ಅಭ್ಯರ್ಥಿಯ ಪರ ಪ್ರಚಾರಕ್ಕೆ ಇಳಿಯಲಿಲ್ಲ. ಮುಸ್ಲಿಂ ಓಣಿ ಕೇರಿಗಳಲ್ಲಿ ಮತ್ತು ಮುಸ್ಲಿಂ ಡಾಮಿನೇಟೆಡ್ ಕೇರಿಗಳಲ್ಲಿ ಬಂದು ಸಮರ್ಥಿಗೆ ಮತ ಕೊಡಿ ಅಂತ ಹೇಳಿ ಯಾಚಿಸಲಿಲ್ಲ ಮನುಷ್ಯ. ಅದಕ್ಕೆ ಅದರದೇ ಆದ ಪ್ರಬಲವಾದ ಕಾರಣಗಳಿತ್ತು. ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ ಇದು ಅಂತ ಹೇಳಿ ಕಾಂಗ್ರೆಸ್ನ ವಾದ. ಸ್ವಪಕ್ಷದ ವಿರುದ್ಧವೇ ಪಿತೂರಿ ಮಾಡ್ತೀರೇನು ಅನ್ನೋ ಪ್ರಶ್ನೆ ಕಾಂಗ್ರೆಸ್ ಪಕ್ಷದ್ದೇ. ಜಮೀರ್ ಅಹಮದ್ ರವರಿಗೂ ಕೂಡ ಹೈಕಮಾಂಡಿನ ಕಟುವಾದ ಸೂಚನೆ ಹೊರತಲ್ಲ. ಜಬ್ಬಾರ್ ಆಯಿತು, ನಸೀರ್ ಅಹಮದ್ ಆಯಿತು, ಬಿಜೆಡ್ ಜಮೀರ್ ಅಹಮದ್ ಕ್ವಶನ್ ಮಾರ್ಕ್. ಯಾವಾಗ ಯಾವ ಪಾಳಿಯಲ್ಲಿ ಜಮೀರ್ ಅಹಮದ್ ಅವರ ತಲೆದಂಡೆ ಆಗುತ್ತೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ನಿಮಗೆ ಗೊತ್ತಿರಬಹುದು, ದಾವಣಗೆರೆ ಬೈ ಎಲೆಕ್ಷನ್ ನಡೆದು 52 ಗಂಟೆಗಳಾಗಿರಲಿಲ್ಲ. ಆತುರಕ್ಕೆ ಬಿದ್ದು ರಿಜ್ವಾನ್ ಅರ್ಷದ್ದು, ಸಲೀಂ ಅಹಮದ್ ಜೊತೆಗೆ ಶಿಗ್ಗಾವಿಯ ಶಾಸಕರಾಗಿರ್ತಕ್ಕಂತಹ ಪಠಾಣು ಎಲ್ಲ ಸೇರ್ಕೊಂಡು ಪ್ರೆಸ್ ಮೀಟ್ ಕರೆದ್ರು. ಈ ಮುಖಗಳೆಲ್ಲವೂ ಕೂಡ ಡಿಕೆ ಬಣದ್ದು ಅಂತ ಹೇಳಿ ಸಾಮಾನ್ಯ ಕಾರ್ಯಕರ್ತನಿಗೂ ಗೊತ್ತಿತ್ತು. ನಿಮಗೆ ಗೊತ್ತಿರೋ ಹಾಗೆ ಜಬ್ಬಾರ್ ಪರಮಾಪ್ತ ಬಳಗ ಸಿಎಂ ಸಿದ್ದರಾಮಯ್ಯರ ಆಪ್ತ ಬಳಗಕ್ಕೆ ಬರ್ತಾರೆ. ಈ ನಸೀರ್ ಅಹಮದ್ ಸಿಎಂ ಸಿದ್ದರಾಮಯ್ಯರ ರಾಜಕೀಯ ಕಾರ್ಯದರ್ಶಿ ಆಗಿದ್ದವರು. ಇನ್ನು ಬಿಜೆಡ್ ಜಮೀರ್ ಅಹಮದ್ ಖಾನ್ ಯಾರು? ಬೈರತಿ ಸುರೇಶ್ ಹೆಂಗೋ ಹಂಗೇನೆ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯರ ಆಪ್ತ ಬಳಗದಲ್ಲಿ ಕಾಣಿಸಿಕೊಳ್ಳುವವರು. ಹಾಗಾದ್ರೆ ಸಿದ್ದರಾಮಯ್ಯರ ಬಣದಲ್ಲಿ ಗುರುತಿಸಿಕೊಳ್ಳುವವರನ್ನ ರೇಖಿ ಮಾಡಿಕೊಂಡು ಅವರ ಮುಖದ ಮೇಲೆ ರೆಡ್ ಮಾರ್ಕ್ ಹಾಕಿ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಈಗ ನೇರ ಸಂಪರ್ಕದಲ್ಲಿ. ಮಾರುತಿ, ಎಲ್ಲೋ ಒಂದ್ ಕಡೆ ನಾನು ನೇರವಾದಂತಹ ಪ್ರಶ್ನೆಗೆ ಬರ್ತೀನಿ. ಸಿದ್ದರಾಮಯ್ಯರ ಆಪ್ತ ಬಳಗದಲ್ಲಿ ಗುರುತಿಸಿಕೊಳ್ಳುವವರನ್ನ ಮಾರ್ಕ್ ಮಾಡಿ ಅವರನ್ನ ಬೆನ್ನಹಟ್ಟಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು. ಕಾರಣ ಏನು ಅಂದ್ರೆ ಪೊಲಿಟಿಕಲ್ ಕಾರ್ಯದರ್ಶಿ ಇವತ್ತು ವಜಾ ಆಗಿದ್ದಾರೆ ನಸೀರ್ ಅಹಮದ್. ಏನಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಇಲ್ಲೇನು ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಲೆದಂಡಗಳು ಆರಂಭ ಆಗಿರೋದು. ಮೊನ್ನೆ ನೋಡಿದ್ರೆ ಈಗಾಗಲೇ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕಕ್ಕೆ ಈಗಾಗಲೇ ಅಬ್ದುಲ್ ಜಬ್ಬಾರ್ ಅವರು ಕೂಡ ರಾಜೀನಾಮೆಯನ್ನು ನೀಡಿರುವಂಥದ್ದು. ಇವತ್ತು ಸಿಎಂ ಸಿದ್ದರಾಮಯ್ಯ ರಾಜಕೀಯ ಕಾರ್ಯದರ್ಶಿಗಳಾದಂತಹ ನಸೀರ್ ಅಹಮದ್ ಅವರನ್ನು ಕೂಡ ತಮ್ಮ ಸ್ಥಾನದಿಂದ ಕೈಬಿಟ್ಟಿರುವಂಥದ್ದು ಸಾಕಷ್ಟು ಕುತೂಹಲ ಮತ್ತು ಅದೇ ರೀತಿಯಾದಷ್ಟೇ ಒಂದು ರೀತಿಯಾದ ಚರ್ಚೆಗೆ ಗ್ರಾಸ್ತವಾಗಿರೋದು. ಯಾಕೆಂದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ನಸೀರ್ ಅಹಮದ್ ಆಗಿರ್ಬೋದು, ಮತ್ತೆ ಅದೇ ರೀತಿ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ಮತ್ತೆ ಸಚಿವ ಆದಂತಹ ಏನು ಜಮೀರ್ ಅವರು ಕೂಡ ಯಾವುದೇ ರೀತಿಯ ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗಲಿಲ್ಲ. ಕೇವಲ ಜಮೀರ್ ಮತ್ತು ಒಂದು ಸುದ್ದಿಗೋಷ್ಠಿಯನ್ನು ಮುಗಿಸಿ ದಾವಣಗೆರೆಯಿಂದ ಬಾಗಲಕೋಟೆಗೆ ತೆರಳುತ್ತಾರೆ. ಇದು ಹೈಕಮಾಂಡ್ ಮಟ್ಟದಲ್ಲೂ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಆದರೆ ಈ ಮೂವರು ವ್ಯಕ್ತಿಗಳ ವಿರುದ್ಧ ಸಾಕಷ್ಟು ಆರೋಪಗಳು ಈ ಸಂದರ್ಭದಲ್ಲಿ ಕೇಳಿಬರ್ತಾ ಇರುತ್ತದೆ. ನೋಡೋದಾದ್ರೆ ನಾವು ಪ್ರಮುಖವಾಗಿ ಏನು ಯಾವುದೇ ರೀತಿಯ ಪ್ರಚಾರದಲ್ಲಿ ಭಾಗಿಯಾಗಲಿಲ್ಲ, ಅದೇ ರೀತಿ ಅಲ್ಪಸಂಖ್ಯಾತದಲ್ಲಿ ಗೊಂದಲಕ್ಕೆ ಈ ಮೂವರು ವ್ಯಕ್ತಿಗಳು ಕಾರಣ ಆಗಿದ್ದಾರೆ. ಮತ್ತೊಂದು ಕಡೆ ಏನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿರುವಂತಹ ವ್ಯಕ್ತಿಗೆ ನಮ್ಮ ನಾಯಕರೇ ಏನು ಸಪೋರ್ಟ್ ಮಾಡಿದ್ದಾರೆ ಅಂತ ಆರೋಪವನ್ನ ಅದೇ ಮುಸ್ಲಿಂ ಸಮುದಾಯದ ನಾಯಕರು ಮಾಡಿದಂಥದ್ದು. ಅದರಲ್ಲೂ ಸಲೀಂ ಅಹಮದ್ ಆಗಿರ್ಬೋದು, ರಿಜ್ವಾನ್ ಅರ್ಷದ್ ನೇರವಾಗಿ ಪರೋಕ್ಷವಾಗಿ ಇವರ ವಿರುದ್ಧ ಆರೋಪಗಳನ್ನ ಕೇಳಿ ಬಂದಿದ್ರು. ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು
ತಿಳ್ಕೊಂಡಂತಹ ಹೈಕಮಾಂಡ್ ಒಂದು ಸೂಚನೆಯನ್ನ ಇಬ್ಬರು ವ್ಯಕ್ತಿಗಳಿಗೆ ಕೊಟ್ಟಿತ್ತು. ಅದರಲ್ಲಿ ಅಬ್ದುಲ್ ಜಬ್ಬಾರ್ ಅವರಿಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತ ಕೂಡ ಸೂಚನೆ ನೀಡಿತ್ತು. ಅದರಿಂದಾಗಿ ಅವರು ಕೆಪಿಸಿಸಿ ಅಧ್ಯಕ್ಷರಿಗೆ ತಮ್ಮ ರಾಜೀನಾಮಾ ಪತ್ರವನ್ನು ಈಗಾಗಲೇ ಕಳೆದ 3 ದಿನ ಹಿಂದೆ ತಲುಪಿಸಿರುವಂತದ್ದು. ಇನ್ನೊಂದು ಕಡೆ ನಜೀರ್ ಅಹಮದ್ ಅವ್ರಿಗೂ ಕೂಡ ಒಂದು ಸೂಚನೆಯನ್ನು ಹೈಕಮಾಂಡ್ ಕೊಟ್ಟಿತ್ತು. ಏನಂದ್ರೆ ತಮ್ಮ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತ ಸೂಚನೆ ನೀಡಿದ್ರು. ನಿನ್ನೆ ಸಿಎಂ ಸಿದ್ದರಾಮಯ್ಯರನ್ನ ಕೂಡ ಭೇಟಿಯಾಗ ಅವಕಾಶ ಕೂಡ ಕೊಟ್ಟಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಏನು ನಜೀರ್ ಎಲ್ಲಿಂದ ಸಿಎಂ ಸಿದ್ದರಾಮಯ್ಯನ ಭೇಟಿ ಆಗಲಿಲ್ಲ. ಆದ ಕಾರಣದಿಂದ ಇವತ್ತು ಏನು ನೇರವಾಗಿಯೇ ಸಿಎಂ ಆಫೀಸ್ ಇಂದ ಅವರನ್ನ ತಮ್ಮ ಆ ಸ್ಥಾನದಿಂದ ವಜಾ ಮಾಡಿರುವಂತದ್ದು ಎಲ್ಲ ಒಂದ್ ಕಡೆ ಏನು ಸಿದ್ದರಾಮಯ್ಯ ಪರ ಇರುವಂತಹ ನಾಯಕರನ್ನ ಟಾರ್ಗೆಟ್ ಆಗ್ತಿದೆಯಾ ಎಂಬ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದ್ದು. ಈ ಹಿಂದೆ ಕೂಡ ಕೆ ರಾಜಣ್ಣ ಅವರನ್ನು ಕೂಡ ಸಚಿವ ಸ್ಥಾನದಿಂದ ಕೈಬಿಟ್ಟಿದ್ರು. ಈಗ ಸಿಎಂ ಸಿದ್ದರಾಮಯ್ಯ ಸುತ್ತಮುತ್ತ ಇರುವಂತಹ ಆಪ್ತ ನಾಯಕರಿಗೆ ಈಗ ಹೈಕಮಾಂಡ್ ಅಥವಾ ಏನು ಡಿಕೆಶಿ ಬಣದಿಂದ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಎಂಬ ಪ್ರಶ್ನೆ ಕಾಡ್ತಾ ಇರೋದು. ಈಗಾಗಲೇ ಇದರಿಂದಾಗಿ ಅಂದ್ರೆ ಡಿಕೆಶಿ ಬಣದಿಂದಲೇ ನೇರವಾಗಿ ಹೈಕಮಾಂಡ್ಗೆ ಈ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ 3 ವ್ಯಕ್ತಿಗಳ ವಿರುದ್ಧ ನೇರವಾಗಿ ದೂರನ್ನ ಕೊಟ್ಟಿದ್ರು. ವಿರುದ್ಧ ಕ್ರಮ ಆಗಲೇಬೇಕು ಅಂತ ಒತ್ತಾಯ ಕೂಡ ಮಾಡಿದ್ರು. ಅದಕ್ಕೆ ಮನಗೊಂಡಂತಹ ಹೈಕಮಾಂಡ್ ಮತ್ತು ಇದನ್ನೆಲ್ಲವನ್ನು ಪರಿಶೀಲನೆ ಮಾಡಿ ಈಗ ತಕ್ಷಣಕ್ಕೆ ಇಬ್ಬರ ವ್ಯಕ್ತಿಗಳ ವಿರುದ್ಧ ಈಗ ಕ್ರಮ ಆಗಿರುವಂತದ್ದು ಸೈಲ್. ಮಾರುತಿ, ಈ ಕ್ಷಿಪ್ರ ಕಾರ್ಯಾಚರಣೆಗೆ ಕೇವಲ 1-2 ಕಾರಣಗಳು ಮಾತ್ರ ಇದ್ದ ಕಾಣ್ತಾ ಇಲ್ಲ. ಎಲ್ಲ ಒಂದು ಕಡೆ ದಾವಣಗೆರೆ ದಕ್ಷಿಣದ ಫಲಿತಾಂಶ ಈಗಲೇ ಕಾಂಗ್ರೆಸ್ಸಿಗೆ ಅರ್ಥ ಆದಂಗೆ ಕಾಣ್ತಾ ಇದೆ. ಇಲ್ಲ, ದಾವಣಗೆರೆ ಇನ್ನ ಫಲಿತಾಂಶ ಆಗಿಲ್ಲ, ಕೇವಲ ಮತದಾನ ಮಾತ್ರ ಮುಗಿದಿರುವಂತದ್ದು. ಆದ್ರೆ ಮತದಾನ ಮುಗಿದ ತಕ್ಷಣ ಎಲ್ಲೋ ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು ಮತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ ಒಂದು ಸೋಲಿನ ಮುನ್ಸೂಚನೆ ಸಿಕ್ತಾ ಎಂಬ ಪ್ರಶ್ನೆಯೂ ಕಾಡ್ತಾ ಇರುವಂತದ್ದು. ಅದರಿಂದಾಗಿ ಈ ಸೋಲಿಗೆ ಹೊಣೆಗೆ ಈಗ ನಜೀರ್ ಅಹಮದ್ ಆಗಿರ್ಬೋದು ಮತ್ತೆ ಅದೇ ರೀತಿಯಾದ ಅಬ್ದುಲ್ ಜಬ್ಬಾರ್ ಮತ್ತೆ ಏನು ಜಮೀರ್ ಅವರನ್ನ ನೇರ ಹೊಣೆ ಮಾಡ್ತಿದ್ದಾರೆ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಇಲ್ಲಿಯವರು ಕೂಡ ಫಲಿತಾಂಶ ಬಂದಿಲ್ಲ. ಆಗ್ಲೇ ಈ ಕಾರಣಗಳಿಗೆ ಮತ್ತು ಈ ಕಾರಣದಿಂದ ಅಂದ್ರೆ ಪಕ್ಷೇತರ ಅಭ್ಯರ್ಥಿಗೆ ನಮ್ಮ ನಾಯಕರು ಸಪೋರ್ಟ್ ಮಾಡಿದ್ದಾರೆ ಅಂತ ನೇರ ಹೊಣೆಯನ್ನ ಅವ್ರ ಮೇಲೆ ಹೊರಿಸ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುರ್ಜೇವಾಲಾ ಮೂಲಕ ಹೈಕಮಾಂಡ್ಗೆ ದೂರನ್ನ ಕೊಡಿಸಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಪೊಲಿಟಿಕಲ್ ಅಪ್ಡೇಟ್ಸ್ ಗಳು ಲಭ್ಯವಾಗ್ತಾ ಇದೆ. ದಾವಣಗೆರೆ ಬೈ ಎಲೆಕ್ಷನ್ ಸಂಬಂಧ ಪ್ರಚಾರ ವಿವಾದ. ಜಮೀರ್ ಅಹಮದ್ಗೆ ಬುಲಾವ್ ನೀಡಿದ ಸಿಎಂ ಸಿದ್ದರಾಮಯ್ಯ. ಸ್ವತಃ ಸಿಎಂ ಬುಲಾವ್ ನೀಡಿದ್ದಾರೆ. ಜಮೀರ್ ಅಹಮದ್ಗೆ ಬುಲಾವ್ ನೀಡಿದ ಸಿಎಂ ಸಿದ್ದರಾಮಯ್ಯ. ಜಮೀರ್ ಅಹಮದ್ ಖಾನ್ ವಕ್ಫ್ ಮತ್ತು ವಸತಿ ಸಚಿವ, ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳದ ಆರೋಪ. ಹೆಸರಿಗೆ ಮಾತ್ರ ದಾವಣಗೆರೆಯಲ್ಲಿ ಪ್ರಚಾರ ಮಾಡಿದ ಜಮೀರ್. ಕೇರಳದಲ್ಲಿ 3-4 ದಿನ ಪ್ರಚಾರ ಮಾಡಿದ್ರು. ಅದಾದ ನಂತರ ಸಿಎಂ ಸಿದ್ದರಾಮಯ್ಯನವರು ದಾವಣಗೆರೆ ವಿಸಿಟ್ ಸಂದರ್ಭ ಜಮೀರ್ ಅಹಮದ್ ಖಾನ್ ಕೇರಳದಿಂದ ದಾವಣಗೆರೆಗೆ ಬರಬೇಕು ಅನ್ನುವಂತಹ ವಿಚಾರಗಳು ಅಲ್ಲಿನ ಮತದಾರರು ಹೇಳ್ತಾ ಇದ್ರು. ಎಸ್ ಮಾರುತಿ, ಈಗಾಗಲೇ ಬಂದಿರತಕ್ಕಂಥ ಅಪ್ಡೇಟ್ಸ್ ಗಳನ್ನು ಗಮನಿಸ್ತಾ ಇದ್ರೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಜಮೀರ್ಗೆ ಬುಲಾವ್ ಕೊಟ್ಟಿರುವಂತಹದ್ದು ಏನಾಗಬಹುದು ಅನ್ನುವಂತಹದ್ದು ಮುಂದಿನ ಸಿದ್ದರಾಮಯ್ಯರ ನಡೆ. ಇಲ್ಲಿ ಈಗಾಗಲೇ ಅಬ್ದುಲ್ ಜಬ್ಬಾರ್ ಮತ್ತೆ ನಜೀರ್ ಅಹಮದ್ ಅವರ ತಲೆದಂಡ ಆಗ್ತಿದ್ದಂಗೆ ನೇರವಾಗಿ ಸಚಿವ ಆಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರಿಗೆ ಸಿದ್ದರಾಮಯ್ಯರು ಬುಲಾವನ್ನ ನೀಡಿರುವಂತದ್ದು. ಅಂದ್ರೆ ದಾವಣಗೆರೆ ವಿಚಾರ ಬಗ್ಗೆ ಈಗಾಗಲೇ ಚರ್ಚೆ ಮಾಡೋಕೆ ಸಿದ್ದರಾಮಯ್ಯರು ಮುಂದಾಗಿರೋದು. ಏನೆಲ್ಲ ವಿಚಾರಗಳು ನಡೆದಿದ್ದಾವೆ, ಏನು ನಿಮ್ಮ ಮೇಲೆ ಬರ್ತಿರುವಂತಹ ಆರೋಪಗಳು ಸರಿಯಾ ಅಥವಾ ಈ ಬಗ್ಗೆ ಹೈಕಮಾಂಡ್ ದೂರು ಕೊಟ್ಟಿರೋದು ಏನೆಲ್ಲಿ ಸ್ಪಷ್ಟ ಇದೆ ಎಂಬ ಬಗ್ಗೆಯೂ ಕೂಡ ಜಮೀರ್ ಅಹಮದ್ ಅವ್ರನ್ನ ಕರೆಸಿ ಮಾತನಾಡುವ ಸಾಧ್ಯತೆ ಇರುವಂತದ್ದು. ಅದರಿಂದಾಗಿ ಇನ್ನೇನು ಅರ್ಧ ಗಂಟೆ ಒಳಗೆ ಸಿಎಂ ನಿವಾಸಕ್ಕೆ ಬರಬೇಕು ಅಂತ ಬುಲಾವನ್ನ ನೀಡಿರುತ್ತೆ. ಎಲ್ಲೋ ಒಂದು ರೀತಿ ಈ ರಾಜ್ಯಕ್ಕೆ ಬೆಳವಣಿಗೆ ಸಾಕಷ್ಟು ಬದಲಾವಣೆಗೆ ಕಾಂಗ್ರೆಸ್ ಕಾರಣ ಆಗುತ್ತಾ ಎಂಬುದು ಕೂಡ ನಾವು ಕಾದು ನೋಡಬೇಕಾಗಿರೋದು. ಒಟ್ಟಿನಾಗಿ ಒಂದು ಸ್ಪಷ್ಟ ಆಗ್ತಾ ಇರುವಂತದ್ದು, ಈಗ ಸಿದ್ದರಾಮಯ್ಯ ಪರ ನಿಂತಿರುವಂತ ಎಲ್ಲಾ ನಾಯಕರಿಗೂ ಕೂಡ ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕ್ತಾ ಇರೋದು. ಒಂದ್ ಕಡೆ ಸಿಎಂ ಕಾರ್ಯದರ್ಶಿ ಸ್ಥಾನದಿಂದ ಈಗಾಗಲೇ ನಜೀರ್ ಅವರನ್ನ ಕೈಬಿಟ್ಟಿರೋದು, ಇನ್ನೊಂದು ಕಡೆ ಸಚಿವ ಸ್ಥಾನದಿಂದ ಏನು ಜಮೀರ್ ಅವರನ್ನ ಕೈಬಿಡಬೇಕು ಅಂತ ಕೂಡ ಒತ್ತಾಯ ಬರ್ತಿದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಕ್ಯಾಬಿನೆಟ್ ರಿಶಫಲ್ ಆಗಿದ್ದಾದಲ್ಲಿ ಒಂದು ವೇಳೆ ದಾವಣಗೆರೆ ಬೈ ಎಲೆಕ್ಷನ್ ಕಾಂಗ್ರೆಸ್ ಸೋತ್ರೆ ಆ ಸಚಿವ ಸ್ಥಾನದಿಂದ ಜಮೀರ್ ಅವರನ್ನ ಕೈ ಬಿಡಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇರುವಂತದ್ದು ಡಿಕೆಶಿ ಬಂದಿದೆ. ಅದರಿಂದಾಗಿ ಒಂದು ರೀತಿಯಾಗಿ ಸಿದ್ದರಾಮಯ್ಯ ಪರ ನಾಯಕರು ಡಿಕೆಶಿ ಬಣ ಟಾರ್ಗೆಟ್ ಮಾಡ್ತಿದ್ದಾರೆ ಎಂಬ ಪ್ರಶ್ನೆ ಕೊಡ್ತಿರೋದು. ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯ 5 ವರ್ಷಗಳ ಕಾಲ ಮುಂದುವರಿತಿರೋ ಎಂಬ ಪ್ರಶ್ನೆಗೆ ಸತತವಾಗಿ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾ ಇರೋದು. ಅದರಲ್ಲೂ ಪ್ರಮುಖವಾಗಿ ಏನು ಜಮೀರ್ ಅವರು ಆಗಿರೋದು. ಯಾಕೆಂದ್ರೆ ಕಳೆದ 2 ವಾರದ ಹಿಂದೆ ಅಷ್ಟೇ ಏನು ಚುನಾವಣೆ ಪ್ರಚಾರ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ 5 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿತಾರೆ. ಅದೇ ರೀತಿ ಒಂದು ವೇಳೆ ಹೈಕಮಾಂಡ್ ಅವಕಾಶ ಕೊಟ್ಟು 2022 ನಂತರ ಕೂಡ ಸಿಎಂ ಆಗ್ತಾರೆ ಒಂದು ಹೇಳಿಕೆ ಇಲ್ಲ ಒಂದು ರೀತಿ ಕಾಂಗ್ರೆಸ್ ಡಿಕೆಶಿ ಬಣದವರಿಗೆ ಕೂಡ ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿರೋದು. ಅದರಿಂದಾಗಿ ಆ ನಂತರ ಆದಂತಹ ಬೆಳವಣಿಗೆಗಳು ಸಾಕಷ್ಟು ಕಾಂಗ್ರೆಸ್ನಲ್ಲಿ ಬದಲಾವಣೆಗೆ ಕಾರಣ ಆಗ್ತಿರುವಂತದ್ದು. ಇದರಿಂದಾಗಿ ಇವತ್ತು ಏನು ಆ ದಾವಣಗೆರೆಯಲ್ಲಿ ನಡೀತು ಪ್ರಚಾರ ಸಂದರ್ಭ ಆಗಿರಬಹುದು ಮತ್ತು ಹೈಕಮಾಂಡ್ ದೂರ ಹೋಗಿರೋ ವಿಚಾರವಾಗಿರೋದು, ಇವೆಲ್ಲವೂ ಕೂಡ ಚರ್ಚೆ ನಡೆಸಲು ಇವತ್ತು ಜಮೀರ್ ಅವರಿಗೆ ಏನು ಬುಲಾವನ್ನ ನೀಡುವಂತದ್ದು ಸಿದ್ದರಾಮಯ್ಯರು ಸೈಲ್. ಮಾರುತಿ, ಒಂದು ಪೊಲಿಟಿಕಲ್ ಕ್ಯೂರಿಯಾಸಿಟಿ ಇದೆ. ಜಬ್ಬಾರ್ ಹೇಗೆ ರಿಸೈನ್ ಕೊಟ್ಟು ಹೋದ್ರು, ಅದಾದ ನಂತರ ನಸೀರ್ ಅಹಮದ್ ಹೇಗೆ ರಿಸೈನ್ ಅನ್ನು ಕೊಡಿಸಲಾಯಿತು, ಅಷ್ಟೇ ಸುಲಭನ ಬಿಜೆಡ್ ಜಮೀರ್ ಅವರವರ ತಲೆದಂಡ ಮಾಡೋದಕ್ಕೆ? ಕಾರಣ KC ವೇಣುಗೋಪಾಲ್ರ ಪ್ರಮಾಪ್ತ ಬಳಗದಲ್ಲಿ ಬರ್ತಾರೆ ಬಿಜೆಡ್. ಸುಲಭದ ಬೇಟೆನಾ ಅಂತ ಜಮೀರ್ ಅಹಮದ್ ರದ್ದು?
ಅದು ತುಂಬಾ ಕಷ್ಟ ಆಗುವಂತ ಸಾಧ್ಯತೆ. ಬಟ್ ಡಿಕೆಶಿ ಅವರ ಬಾಣದಿಂದ ಸತತವಾಗಿ ಈ ವಿಚಾರವಾಗಿ ಪ್ರಯತ್ನ ನಡೀತಿರೋದು. ಯಾಕೆಂದ್ರೆ ವೇಣುಗೋಪಾಲ್ ಅವರು ಕೂಡ ನೇರವಾಗಿ ಕೇರಳದಲ್ಲಿ ಪ್ರಚಾರ ಮಾಡಬೇಕು ಅಂತ ಜಮೀರ್ ಅಹಮದ್ ಖಾನ್ ಅವರನ್ನು ಒತ್ತಾಯ ಮಾಡಿ ಕರ್ಕೊಂಡು ಹೋಗಿರುವಂತದ್ದು. ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಇರಲಿ, ಬೈರೇತಿ ಶಿವರಾಜ್ ಆಗಿರ್ಬೋದು ಮತ್ತು ಆ ರೀತಿಯಾದಂತ ಏನು ಆಪ್ತರಿದ್ದಾರೋ ಅದೇ ರೀತಿ ಜಮೀರ್ ಅಹಮದ್ ಕೂಡ ಸಿಎಂ ಅಲ್ಲಿ ಆಪ್ತರಲ್ಲಿ ಒಬ್ಬರು ಕೂಡ. ಅದರಿಂದಾಗಿ ಅವ್ರ ಬಗ್ಗೆ ಸಾಕಷ್ಟು ಬ್ಯಾಟ್ ಅನ್ನ ಬೀಸ್ತಾ ಇರುವಂತದ್ದು ಸಿದ್ದರಾಮಯ್ಯ. ಅವರ ಸ್ಥಾನವನ್ನು ಉಳಿಸುವ ಪ್ರಯತ್ನ ಕೂಡ ಮುಂದೆ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತೆ ವೇಣುಗೋಪಾಲ್ ಆಗಿರ್ಬೋದು ಅವರು ಕೂಡ ಸಾಕಷ್ಟು ಪ್ರಯತ್ನ ಮಾಡುವ ಸಾಧ್ಯತೆ ಇರುವಂತದ್ದು ಸೈಲ್. ಈ ನಿಟ್ಟಿನಲ್ಲಿ ಯಾವ ರೀತಿ ಹೈಕಮಾಂಡ್ ಕೈಗೊಳ್ಳುತ್ತೆ, ಯಾಕೆಂದ್ರೆ ಅವರ ಸಚಿವ ಸ್ಥಾನದಿಂದ ಕೈ ಬಿಡುತ್ತಾ ಎಂಬುದು ಕೂಡ ನಾವು ಕಾದು ನೋಡಬೇಕು. ಯಾಕೆಂದ್ರೆ ಮುಸ್ಲಿಂ ನಾಯಕರಲ್ಲಿ ಪ್ರಬಲವಾಗಿ ಗುರುತಿಸಿಕೊಂಡಿರುವಂತದ್ದು ಜಮೀರ್ ಅವರು ಸಾಕಷ್ಟು ವಿಚಾರಗಳು ಕೂಡ ಪ್ರಬಲವರಾಗಿದ್ದಾರೆ. ಅದೇ ರೀತಿ ಹೈಕಮಾಂಡ್ ಕೊಟ್ಟಂತ ಎಲ್ಲಾ ಟಾಸ್ಕ್ ಗಳನ್ನು ಕೂಡ ಪೂರೈಸ್ತಾ ಇರೋದು. ಪ್ರಮುಖವಾಗಿ ವೇಣುಗೋಪಾಲ್ ಕೇರಳದಲ್ಲಿ ಸತತವಾಗಿ ಒಂದು ವಾರಗಳ ಕಾಲ ಏನು ಪ್ರಚಾರಕ್ಕೆ ಸೂಚನೆ ಕೊಟ್ಟಿದ್ರು ಅದನ್ನ ಕೂಡ ಜಮೀರ್ ಅವರು ಪೂರೈಸಿರೋದು. ಅದರಿಂದಾಗಿ ಈ ಎಲ್ಲ ಕ್ರಮಗಳು ಏನಂದ್ರೆ ನಜೀರ್ ಆಗಿರ್ಬೋದು ಮತ್ತು ಅಬ್ದುಲ್ ಜಬ್ಬಾರ್ ಮೇಲೆ ಆದಂತ ಕ್ರಮ ಸಚಿವ ಆಗಿರುವಂತಹ ಜಮೀರ್ ಅಹಮದ್ ಮೇಲೆ ಆಗುತ್ತೆ ಎಂಬುದು ಕೂಡ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಒಟ್ಟಿನಲ್ಲಿ ಒಂದು ರೀತಿಯಾದ ಅವ್ರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯ ಅವರಿಗೆ ಬುಲಾವ್ ನೀಡಿದ ವಿಚಾರ ಎಲ್ಲೋ ಒಂದ್ ಕಡೆ ಈ ಎಲ್ಲ ಏನು ವಿಚಾರಗಳಿದ್ದಾವೆ ದಾವಣಗೆರೆ ಆಗಿರ್ಬೋದು ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ದೂರ ಆಗಿರುವಂತ ವಿಚಾರವಾಗಿರ್ಬೋದು ಮತ್ತೆ ಈ ಎಲ್ಲ ವಿಚಾರಗಳ ಬಗ್ಗೆ ಜಮೀರ್ ಅಹಮದ್ ಖಾನ್ ಜೊತೆ ಸಿದ್ದರಾಮಯ್ಯ ಚರ್ಚೆ ಮಾಡುವ ಸಾಧ್ಯತೆಯೂ ಇರುವಂತದ್ದು ಸಾಯಿಲ್. ಮತ್ತೆ ಇನ್ನು ಎಲ್ಲೋ ಒಂದು ಕಡೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಎನ್ನುವಂತಹ ಮಾಹಿತಿ ಇದೆ. ಇದರ ನಟ್ಟ ನಡುವೆ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರನ್ನ ಹೇಗಾದ್ರೂ ಮಾಡಿ ಕ್ಯಾಬಿನೆಟ್ ನಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಕೇವಲ ಅಲ್ಪಸಂಖ್ಯಾತ ಶಾಸಕರು ಮಾತ್ರ ಇದಕ್ಕೆ ಬೆಂಬಲ ಅಥವಾ ಒತ್ತಡ ಹೇರ್ತಾ ಇರೋದು, ಅಥವಾ ಇನ್ನುಳಿದಂತೆ ಡಿ.ಕೆ. ಶಿವಕುಮಾರ್ ಅವರ ಬಣದ ಬೇರೆ ಶಾಸಕರು ಕೂಡ ಇದರಲ್ಲಿ ಏನಾದ್ರೂ ತಮ್ಮ ಪಾತ್ರವನ್ನು ವಹಿಸ್ತಾ ಇದ್ದಾರಾ ಮಾರುತಿ? ಸಾಯಿಲ್, ಇದೇನು ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಮತ್ತು ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾ ಇರುವಂತಹ ಜಮೀರ್ ಅಹಮದ್ ಖಾನ್ ಅವ್ರನ್ನ ಈಗಾಗಲೇ ಏನು ಒಂದು ದಾವಣಗೆರೆಯನ್ನ ಅಸ್ತ್ರವಾಗಿ ಮಾಡ್ಕೊಂಡಿರುವಂತದ್ದು, ಅಂದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಏನಿದೆ ಇದನ್ನ ಅಸ್ತ್ರವಾಗಿ ಮಾಡಿಕೊಂಡು ಜಮೀರ್ ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸುವ ಪ್ರಯತ್ನ ಮುಸ್ಲಿಂ ನಾಯಕರು ಮಾಡ್ತಿದ್ದಾರೆ. ಅದೇ ರೀತಿ ಡಿ.ಕೆ. ಪರ ಇರುವಂತಹ ನಾಯಕರು ಕೂಡ ಮಾಡ್ತಿದ್ದಾರೆ. ಯಾಕೆಂದ್ರೆ ಪ್ರಮುಖವಾಗಿ ಸಿಎಂ ಸ್ಥಾನಕ್ಕೆ ಅಡೆತಡೆ ಆಗಿರುವಂತದ್ದೇ ಜಮೀರ್ ಅಹಮದ್ ಖಾನ್. ಯಾವುದೇ ಪ್ರಶ್ನೆಯಲ್ಲಿ ಆಗಿರ್ಬೋದು ಮತ್ತೆ ಯಾವುದೇ ಸಂದರ್ಭದಲ್ಲಿ ಆಗಿರ್ಬೋದು ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಅಂತ ಏನ್ ಚರ್ಚೆ ಬರುತ್ತೆ ಆ ಸಂದರ್ಭ ಮೊದಲಿಗೆ ಹೇಳಿಕೆಯನ್ನು ಕೊಡುವಂತದ್ದು ಜಮೀರ್ ಅಹಮದ್ ಖಾನ್. ಅಂದ್ರೆ ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಇಲ್ಲ, ಏನು ಅಧಿಕಾರ ಹಂಚಿಕೆ ಬಗ್ಗೆ ಕೂಡ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಯಾವುದೇ ಕಾರಣಕ್ಕೂ ಬದಲಾವಣೆ ಆಗ 5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯ ಆ ಸ್ಥಾನದಲ್ಲಿ ಮುಂದುವರಿತಾರೆ. ಒಂದು ವೇಳೆ ಹೈಕಮಾಂಡ್ ಪರ್ಮಿಷನ್ ಕೊಟ್ಟಿದ್ದಾದಲ್ಲಿ 2028 ನಂತರ ಕೂಡ ಅವರೇ ಸಿಎಂ ಆಗ್ತಾರೆ. ಏನು ಈ ವಿಚಾರದಲ್ಲಿ ಬ್ಯಾಟ್ ಬೀಸ್ತಿದ್ರು, ಇದು ಎಲ್ಲ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ಗೂ ಕೂಡ ಒಂದು ರೀತಿ ಆತಂಕ ತಂದಿರೋದು. ಈಗಾಗಲೇ ಡಿ.ಕೆ. ಅವರು ಕೂಡ ಬೈ ಎಲೆಕ್ಷನ್ ಮುಗಿದ ನಂತರ ತಮ್ಮ ಸಿಎಂ ಪಟ್ಟ ಪಡೆಯುವ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನು ರೂಪಿಸಿರುವಂತದ್ದು. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿಯಾಗೂ ಕೂಡ ಈ ವಿಚಾರವಾಗಿ ಚರ್ಚೆ ಮಾಡಿರುವಂತದ್ದು. ಇದು ಒಂದು ರೀತಿಯಾದಂತೆ ದಾವಣಗೆರೆ ಬೈ ಎಲೆಕ್ಷನ್ ಏನ್ ವಿಚಾರ ಇದೆ ಅದನ್ನ ಅಸ್ತ್ರವಾಗಿ ಬಳಸಿಕೊಂಡು ಜಮೀರ್ ಅಹಮದ್ ಖಾನ್ ಅವನ್ನ ಕೆಳಗಿಳಿಸುವ ಪ್ರಯತ್ನ ನಡೀತಿದೆ. ಆದ್ರೆ ಇದೆಲ್ಲವೂ ಸಾಧ್ಯ, ಹೈಕಮಾಂಡ್ ಈ ಎಲ್ಲ ದೂರಿಗೆ ಮಣೆ ಹಾಕುತ್ತಾ ಅಥವಾ ಅವರಿಗೆ ಒಂದು ವಾರ್ನಿಂಗ್ ಕೊಟ್ಟು ಸುಮ್ಮನೆ ಆಗುತ್ತೆ ಎಂಬುದು ಕೂಡ ಕಾದು ನೋಡಬೇಕು ಸಾಯಿಲ್. ಮಾರುತಿ, ಕೊನೆಯದಾಗಿ ಒಂದು ಪೊಲಿಟಿಕಲ್ ಕ್ಯೂರಿಯಾಸಿಟಿ, ಗೆದ್ದು ಬಂದಿರುವ 9 ಮುಸ್ಲಿಂ ಶಾಸಕರು ಯಾರಿದ್ದಾರೋ ಆ ಪೈಕಿ ಜಮೀರ್ ಅಹಮದ್ ಖಾನ್ ರಂತಹ ಆರ್ಥಿಕ ಶಕ್ತಿ ಮತ್ತು ತಳಹಂತದ ಹಿಡಿತ ಇರೋ ಮತ್ತೊಬ್ಬ ಮಾಸ್ ಅಥವಾ ಕ್ಲಾಸ್ ಲೀಡರ್ ಮುಸ್ಲಿಂ ಲೀಡರ್ ಇರೋದಕ್ಕೆ ಸಾಧ್ಯನಾ ಕಾಂಗ್ರೆಸ್ನಲ್ಲಿ ಅನ್ನೋದು? ಸದ್ಯಕ್ಕೆ ಈಗ ಮುಸ್ಲಿಂ ನಾಯಕರಲ್ಲಿ ಅತ್ಯಂತ ಪ್ರಬಲವಾಗಿರುವಂತದ್ದು ಜಮೀರ್ ಅಹಮದ್ ಖಾನ್. ಯಾಕೆಂದ್ರೆ ಈಗಾಗಲೇ ಯಾವುದೇ ಪ್ರಚಾರದಲ್ಲೂ ಕೂಡ ಅವರ ಹೆಸರು ಕೇಳಬರ್ತಿದೆ. ಪ್ರಮುಖವಾಗಿ ನಾವು ತಗೊಳ್ಳೋದಾದ್ರೆ ದಾವಣಗೆರೆ ಆಗಿರ್ಬೋದು ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಈ ಸಂದರ್ಭದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಪ್ರಚಾರಕ್ಕೆ ಹೋಗಿದ್ರು ಕೂಡ ಅಲ್ಲಿ ಅತಿ ಹೆಚ್ಚು ಪ್ರಸ್ತಾಪ ಆಗಿದ್ದು ಜಮೀರ್. ಅಂದ್ರೆ ಜಮೀರ್ ಪ್ರಚಾರಕ್ಕೆ ಬಂದ್ರೆ ಮಾತ್ರ ಈ 2 ಕ್ಷೇತ್ರದ ಗೆಲ್ಲೋದು ಸಾಧ್ಯ. ಅದರಲ್ಲಿ ಪ್ರಮುಖವಾಗಿ ದಾವಣಗೆರೆ ಬೈ ಎಲೆಕ್ಷನ್ಗೆ ಜಮೀರ್ ಅಹಮದ್ ಖಾನ್ ಬಂದ್ರೆ ಮಾತ್ರ ಏನು 80,000 ವೋಟ್ ಇದೆ ಅವು ಕನ್ಸಲ್ಟ್ ಆಗ್ತವೆ ಅಂತ ಕೂಡ ಅಲ್ಲಿನ ಪ್ರಮುಖ ಕಾಂಗ್ರೆಸ್ ಲೀಡರ್ ಕೂಡ ಒತ್ತಾಯ ಮಾಡಿದ್ರು. ಅದರಿಂದಾಗಿಯೇ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ರು ಪ್ರಚಾರದಲ್ಲಿ ಭಾಗಿಯಾಗಿ ಅಂತ. ಆ ಸಿಎಂ ಸಿದ್ದರಾಮಯ್ಯ ಅವರ ಮಾತಿಗೆ ಬೆಲೆ ಕೊಟ್ಟು ಒಂದು ದಿನದ ಮಟ್ಟಿಗೆ ಹೋಗಿ ಇಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದು. ಇವೆಲ್ಲವೂ ಕೂಡ ನೋಡೋದಾದ್ರೆ ಬಾಕಿ ಉಳಿದಂತೆ ಎಲ್ಲ ಮುಸ್ಲಿಂ ನಾಯಕರಿಗಿಂತ ಜಮೀರ್ ಅಹಮದ್ ಖಾನ್ ಆ ಸಮುದಾಯದಲ್ಲಿ ವಿಚಾರದಲ್ಲಿ ಆಗಿರ್ಬೋದು ಮಾಸ್ ಇಮೇಜ್ ಬೆಳೆಸಿಕೊಳ್ಳುವ ರೀತಿಯಲ್ಲಿ ಆಗಿರ್ಬೋದು ಸಾಕಷ್ಟು ಸ್ಟ್ರಾಂಗ್ ಆಗಿರುವಂತದ್ದು. ಇದರಿಂದಾಗಿ ಇವೆಲ್ಲವನ್ನು ಪರಿಗಣಿಸಿ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ ಎಂಬುದು ಕೂಡ ನಾವು ಕಾದು ನೋಡಬೇಕು ಸಾಯಿಲ್. ಥ್ಯಾಂಕ್ ಯು ಮಾರುತಿ, ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಕಾಂಗ್ರೆಸ್ ಬಂಗಲೆಯಲ್ಲಿ ಇವತ್ತು ಅತ್ಯಂತ ನಿರ್ಣಾಯಕ ದಿನ. ಕಾರಣ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರಿಗೆ ಕರೆ ಮಾಡಿದ್ದಾರೆ. ಸೊ ಆ ಸುದೀರ್ಘ ಮಾತುಕತೆಯಲ್ಲಿ ಯಾವ ತೀರ್ಮಾನ ಆಗುತ್ತೆ ಅನ್ನೋದೇ ಇವತ್ತಿನ ಕೌತುಕ.